ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಏಳಿರಿ. ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಏಳಿರಿ. ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ. ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ. ಮಕ್ಕಳೇ ಆಲಸ್ಯ ತ್ಯಜಿಸಿರಿ, ಮುದ್ದು ಮಕ್ಕಳೇ ಏಳಿರಿ. ಮಧುರ ಅಮೃತ ದೊರೆತಿದೆ, ಮಧುವನದಲ್ಲೂ ಹೂಗಳರಳಿವೆ. ಮುರಳಿಯ ಮಧುರ ಅಮೃತ ದೊರೆತಿದೆ, ಮಧುವನದಲ್ಲೂ ಹೂಗಳರಳಿವೆ. ಧರಣಿ ಎಚ್ಚತ್ತಿದೆ, ಆಗಸವೆದ್ದಿದೆ. ಧರಣಿ ಎಚ್ಚತ್ತಿದೆ, ಆಗಸವೆದ್ದಿದೆ. ನನ್ನ ಕಣ್ಮಣಿಗಳೇಳಿರಿ, ಮುದ್ದು ಮಕ್ಕಳೇ ಏಳಿರಿ. ಏಳಿರಿ ಏಳಿರಿ ಏಳಿರಿ. ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ, ಕರ್ಣಗಳಿಗೆ ಅಮೃತರಸಧಾರೆ. ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ, ಕರ್ಣಗಳಿಗೆ ಅಮೃತರಸಧಾರೆ. ಪ್ರಭು ಮಿಲನಕ್ಕೆ ಇದೇ ಸಮಯವು, ಪ್ರಭು ಮಿಲನಕ್ಕೆ ಇದೇ ಸಮಯವು. ಬ್ರಹ್ಮ ಮುಹೂರ್ತವಿದೇಳಿರಿ, ಮುದ್ದು ಮಕ್ಕಳೇ ಏಳಿರಿ. ಏಳಿರಿ ಏಳಿರಿ ಏಳಿರಿ. ನಿದ್ರಿಸುವವರು ಕಳೆದುಕೊಳ್ಳುವರು, ಜಾಗೃತರಾದರೆ ಪಡೆದುಕೊಳ್ಳುವರು. ನಿದ್ರಿಸುವವರು ಕಳೆದುಕೊಳ್ಳುವರು, ಜಾಗೃತರಾದರೆ ಪಡೆದುಕೊಳ್ಳುವರು. ಬಾಬಾನ ಪ್ರೀತಿಯ ವಾಣಿಯ ಆಲಿಸಿ, ಬಾಬಾನ ಮಧುರ ವಾಣಿಯ ಆಲಿಸಿ. ಪ್ರೀತಿಯ ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ. ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಏಳಿರಿ. ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಏಳಿರಿ. ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ. ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ. ಮಕ್ಕಳೇ ಆಲಸ್ಯ ತ್ಯಜಿಸಿರಿ, ಮುದ್ದು ಮಕ್ಕಳೇ
ಪ್ರೀತಿಯ ಬ್ರಹ್ಮ ಬಾಬಾ ನಮ್ಮೆಲ್ಲರ ಆದಿಯ ಪಿತನೆ, ಪ್ರೀತಿಯ ಪಾಲನೆ ನೀಡಿ ವಿಶ್ವಕ್ಕೆ ಮಾದರಿಯಾಗಿರುವೆ. ಓ ಪ್ರಾಣ ಪ್ರಿಯನೇ ಬಾಬಾ, ಸರ್ವಸ್ವವ ಅರ್ಪಣೆ ಮಾಡಿ ಸಂಪೂರ್ಣತೆಯನ್ನು ಪಡೆದಿರುವೆ, ಸಂಪನ್ನನಾಗಿರುವೆ. ಓ ಪ್ರೀತಿಯ ಬ್ರಹ್ಮ ಬಾಬಾ ನಮ್ಮೆಲ್ಲರ ಆದಿಯ ಪಿತನೆ, ಪ್ರೀತಿಯ ಪಾಲನೆ ನೀಡಿ ವಿಶ್ವಕ್ಕೆ ಮಾದರಿಯಾಗಿರುವೆ. ಓ ಪ್ರೀತಿಯ ಬ್ರಹ್ಮ ಬಾಬಾ, ಓ ಪ್ರೀತಿಯ ಬ್ರಹ್ಮ ಬಾಬಾ, ಓ ಪ್ರಾಣ ಪ್ರಿಯನೇ ಬಾಬಾ ಬ್ರಹ್ಮ ಬಾಬಾ. ಸರ್ವಸ್ವ ತ್ಯಾಗ ತಪಗೈದು ಸರ್ವೋಪಕಾರಿ ನೀನಾದೆ, ಮಧುರತೆಯಿಂದಲಿ ಪ್ರೇರಣೆ ನೀಡುತ್ತ ಪುರುಷೋತ್ತಮನಾದೆ. ಸರ್ವಸ್ವ ತ್ಯಾಗ ತಪಗೈದು ಸರ್ವೋಪಕಾರಿ ನೀನಾದೆ, ಮಧುರತೆಯಿಂದಲಿ ಪ್ರೇರಣೆ ನೀಡುತ್ತ ಪುರುಷೋತ್ತಮನಾದೆ. ಆಕಾರಿಯಾಗುತ್ತ ಶೋಭಿಸಿದೆ ಸಾಕ್ಷಾತ್ಕಾರ ಮೂರ್ತಿಯೇ, ನಯನಗಳಲ್ಲಿ ತುಂಬಿರುವೆ, ಹೃದಯದಿ ನೆಲೆಸಿರುವೆ. ಓ ಪ್ರೀತಿಯ ಬ್ರಹ್ಮ ಬಾಬಾ ನಮ್ಮೆಲ್ಲರ ಆದಿಯ ಪಿತನೆ, ಪ್ರೀತಿಯ ಪಾಲನೆ ನೀಡಿ ವಿಶ್ವಕ್ಕೆ ಮಾದರಿಯಾಗಿರುವೆ. ಓ ಪ್ರೀತಿಯ ಬ್ರಹ್ಮ ಬಾಬಾ, ಓ ಪ್ರೀತಿಯ ಬ್ರಹ್ಮ ಬಾಬಾ, ಓ ಪ್ರಾಣ ಪ್ರಿಯನೇ ಬಾಬಾ ಬ್ರಹ್ಮ ಬಾಬಾ. ಪ್ರೇಮ ಸಾಗರನ ತೋರಿದೆ ನೀ, ಸ್ನೇಹದ ಅಶ್ರುವ ಹರಿಸಿರುವೆ, ನಮ್ಮೆಲ್ಲರನ್ನು ಪಾವನಗೈದು ಜೀವನ ನೌಕೆಯ ದಾಟಿಸಿದೆ. ಪ್ರೇಮ ಸಾಗರನ ತೋರಿದೆ ನೀ, ಸ್ನೇಹದ ಅಶ್ರುವ ಹರಿಸಿರುವೆ, ನಮ್ಮೆಲ್ಲರನ್ನು ಪಾವನಗೈದು ಜೀವನ ನೌಕೆಯ ದಾಟಿಸಿದೆ. ಶಿವಸಾಗರದಲ್ಲಿ ಸೇರಿರುವೆ, ತಂದೆ ಸಮಾನನಾಗಿರುವೆ, ನಯನಗಳಲ್ಲಿ ತುಂಬಿರುವೆ, ಹೃದಯದಿ ನೆಲೆಸಿರುವೆ. ಓ ಪ್ರೀತಿಯ ಬ್ರಹ್ಮ ಬಾಬಾ ನಮ್ಮೆಲ್ಲರ ಆದಿಯ ಪಿತನೆ, ಪ್ರೀತಿಯ ಪಾಲನೆ ನೀಡಿ ವಿಶ್ವಕ್ಕೆ ಮಾದರಿಯಾಗಿರುವೆ. ಓ ಪ್ರೀತಿಯ ಬ್ರಹ್ಮ ಬಾಬಾ, ಓ ಪ್ರೀತಿಯ ಬ್ರಹ್ಮ ಬಾಬಾ, ಓ ಪ್ರಾಣ ಪ್ರಿಯನೇ ಬಾಬಾ ಬ್ರಹ್ಮ ಬಾಬಾ. ಹಸ್ತದಲ್ಲೇ ಹಸ್ತವನಿರಿಸಿ ಸರ್ವಶಕ್ತಿಗಳ ನೀಡಿರುವೆ, ಅವ್ಯಕ್ತನಾಗಿ ಈ ವಿಶಾಲ ಸೇವೆಗೆ ನಿಮಿತ್ತನಾಗಿರುವೆ.
ಹಸ್ತದಲೇ ಹಸ್ತವನಿರಿಸಿ ಸರ್ವಶಕ್ತಿಗಳ ನೀಡಿರುವೆ. ಅವ್ಯಕ್ತನಾಗಿ ಈ ವಿಶಾಲ ಸೇವೆಗೆ ನಿಮಿತ್ತನಾಗಿರುವೆ. ಆದರ್ಶ ಮೂರ್ತಿಯಾಗಿಹೆ ನೀನು ಮಾರ್ಗವ ತೋರುತ್ತ ನಡೆದೆ. ನಯನಗಳಲ್ಲಿ ತುಂಬಿರುವೆ, ಹೃದಯದಿ ನೆಲೆಸಿರುವೆ. ಓ ಪ್ರೀತಿಯ ಬ್ರಹ್ಮ ಬಾಬಾ, ನಮ್ಮೆಲ್ಲರ ಆದಿಯ ಪಿತನೆ. ಪ್ರೀತಿಯ ಪಾಲನೆ ನೀಡಿ ವಿಶ್ವಕ್ಕೆ ಮಾದರಿಯಾಗಿರುವೆ. ಓ ಪ್ರಾಣ ಪ್ರಿಯನೇ ಬಾಬಾ, ಸರ್ವಸ್ವವ ಅರ್ಪಣೆ ಮಾಡಿ ಸಂಪೂರ್ಣತೆಯನ್ನು ಪಡೆದಿರುವೆ, ಸಂಪನ್ನನಾಗಿರುವೆ. ಓ ಪ್ರೀತಿಯ ಬ್ರಹ್ಮ ಬಾಬಾ, ಓ ಪ್ರೀತಿಯ ಬ್ರಹ್ಮ ಬಾಬಾ, ಓ ಪ್ರಾಣ ಪ್ರಿಯನೇ ಬಾಬಾ ಬ್ರಹ್ಮ ಬಾಬಾ. ಓ ಪ್ರೀತಿಯ ಬ್ರಹ್ಮ ಬಾಬಾ, ಓ ಪ್ರೀತಿಯ ಬ್ರಹ್ಮ ಬಾಬಾ, ಓ ಪ್ರಾಣ ಪ್ರಿಯನೇ ಬಾಬಾ ಬ್ರಹ್ಮ ಬಾಬಾ. ಶ್ರೇಷ್ಠಾತಿಶ್ರೇಷ್ಠ ತಂದೆಯಾದಂತಹ ಶಿವಬಾಬಾರವರು ತಮ್ಮ ಸಂಕಲ್ಪದ ಅನುಸಾರವಾಗಿ ಪರಮಧಾಮದ ಗದ್ದುಗೆಯನ್ನು ಬಿಟ್ಟು ಮಕ್ಕಳಿಗಾಗಿ ಸಾಕಾರ ಸೃಷ್ಟಿಯೆಡೆಗೆ ಧಾವಿಸುತ್ತಿದ್ದಾರೆ. ಪಂಚತತ್ವಗಳಲ್ಲಿ ಬಂದೊಡನೆಯೇ ಸಾಕಾರ ಸೃಷ್ಟಿಯಲ್ಲಿ ಸರ್ವೇಶ್ವರ ತಂದೆಯು ಆಗಮಿಸಿದಂತೆಯೇ ಪಂಚತತ್ವಗಳೆಲ್ಲವೂ ತನ್ನ ಜಡತ್ವವನ್ನು ಬಿಟ್ಟು ಚೈತನ್ಯವಾಗುತ್ತಿವೆ. ಅಪಾರವಾದಂತಹ ಖುಷಿಯಿಂದ, ಆನಂದದಿಂದ ನರ್ತನ ಮಾಡುತ್ತೇವೆ. ಸ್ವಯಂ ಪರಮಾತ್ಮ ಪ್ರಜಾಪಿತ ಬ್ರಹ್ಮ ಬಾಬಾರವರಲ್ಲಿ ಪರಕಾಯ ಪ್ರವೇಶ ಮಾಡಿ ಈ ಸೃಷ್ಟಿಯನ್ನು ಪರಿವರ್ತನೆ ಮಾಡಲು ಸಂಕಲ್ಪದ ಬೀಜವನ್ನು ಬಿತ್ತಿರುವರು. ಬ್ರಹ್ಮ ಬಾಬಾರವರಲ್ಲಿ ಪ್ರವೇಶಿಸಿ ನಾವೆಲ್ಲ ಮುಖವಂಶಾವಳಿ ಬ್ರಾಹ್ಮಣರನ್ನು ರಚಿಸಿದ್ದಾರೆ. ಭಾಗ್ಯವಿದಾತ ಬಾಬ್ ದಾದಾರವರು
ಸ್ವಯಂ ತಮ್ಮ ಸರ್ವ ಮಕ್ಕಳ ಶ್ರೇಷ್ಠ ಭಾಗ್ಯವನ್ನು ನೋಡುತ್ತಿರುವರು. ವರ್ತಮಾನದಲ್ಲಿ ಮಕ್ಕಳ ಸ್ಥಿತಿ ಹಾಗೂ ಭವಿಷ್ಯದ ಭಾಗ್ಯ ಎರಡನ್ನೂ ಸಹ ಸ್ವಯಂ ಮಾತಾಪಿತರು ವೀಕ್ಷಿಸುತ್ತಿದ್ದಾರೆ. ಈ ಶ್ರೇಷ್ಠ ಭಾಗ್ಯವು ಇಷ್ಟು ಸಹಜವಾಗಿ ನಾವೆಲ್ಲ ಬ್ರಾಹ್ಮಣರಿಗೆ ಪ್ರಾಪ್ತವಾಗಿದೆ. ಸ್ವಯಂ ಬಾಬಾರವರ ಆಗಮನ ಪ್ರಜಾಪಿತರಲ್ಲಿ ಆಗುತ್ತಿದ್ದಂತೆಯೇ ನಮ್ಮೆಲ್ಲರ ಸಂಪೂರ್ಣ ಕಲ್ಪದ ಭಾಗ್ಯವು ರೂಪಿತಗೊಂಡಿದೆ. ಈ ಭಾಗ್ಯವು ಕೇವಲ ಬ್ರಾಹ್ಮಣಾತ್ಮರಾದ ನಮಗೆ ಮಾತ್ರವೇ ಲಭಿಸಿದೆ ಬಾಬಾ. ಸ್ವಯಂ ಬಾಪ್ ದಾದಾರವರ ಆಗಮನವಾಗುತ್ತಿದ್ದಂತೆಯೇ ನಾವೆಲ್ಲ ಬ್ರಾಹ್ಮಣರ ಬ್ರಾಹ್ಮಣತ್ವವು ನಮ್ಮೆಲ್ಲ ಬ್ರಾಹ್ಮಣರ ಬ್ರಾಹ್ಮಣತ್ವವು ಜನ್ಮ ಪಡೆದುಕೊಂಡಿದೆ. ಸತೋ ಪ್ರಧಾನತೆಯ ಬೀಜವನ್ನು ಬಿತ್ತುತ್ತಿರುವಿರಿ ಬಾಬಾ. ಈ ಭಾಗ್ಯಕ್ಕೆ ನಮ್ಮನ್ನು ಅಧಿಕಾರಿಗಳನ್ನಾಗಿ ಮಾಡುತ್ತಿರುವಿರಿ. ಕಲ್ಪದ ಮುಂಚಿನ ರೀತಿ ಈ ಸೌಭಾಗ್ಯಶಾಲಿ ಬ್ರಾಹ್ಮಣ ಜನ್ಮವು ದೊರಕಿದೆ. ಏಕೆಂದರೆ ಸ್ವಯಂ ಪರಮಾತ್ಮನಿಂದ ದೊರಕಿರುವಂತಹ ಜೀವನವಿದಾಗಿದೆ. ಅನಾದಿ ತಂದೆ ಹಾಗೂ ಆದಿ ಪಿತರಿಂದ ಲಭಿಸಿರುವಂತಹ ಶ್ರೇಷ್ಠ ಅಲೌಕಿಕ ಜನ್ಮವಾಗಿದೆ. ಈ ನನ್ನ ಶ್ರೇಷ್ಠ ಭಾಗ್ಯವನ್ನು ನೋಡುತ್ತಾ ನೋಡುತ್ತಾ ನನ್ನ ಮನಸ್ಸು ಅಪಾರ ಖುಷಿಯಿಂದ ತುಂಬುತ್ತಿದೆ. ನನ್ನ ಮನಸ್ಸು ಬುದ್ಧಿ ಎಲ್ಲವೂ ಸಹ ಈ ದಿವ್ಯ ಜನ್ಮದಿಂದ ಪ್ರೀತಿಯನ್ನು ಉಮ್ಮಳಿಸುತ್ತಿದೆ. ನನ್ನ ಮುಖ ಹಾಗೂ ನಡವಳಿಕೆಯಲ್ಲಿ ಬ್ರಾಹ್ಮಣ ಸ್ವರೂಪವು ಪ್ರತ್ಯಕ್ಷ ಸ್ವರೂಪದಲ್ಲಿ ಕಾಣಿಸುತ್ತಿದೆ. ಆಂತರ್ಯದಲ್ಲಿ ಸ್ವಯಂ ಅನುಭವ ಮಾಡುತ್ತಿರುವೆನು ಹಾಗೂ ನನ್ನ ದಿವ್ಯ ಜೀವನವನ್ನು ಅನ್ಯರೂ ಸಹ ಅನುಭವ ಮಾಡುತ್ತಿದ್ದಾರೆ.
ನನ್ನ ಮುಖದಲ್ಲಿ, ನನ್ನ ನಡವಳಿಕೆಯಲ್ಲಿ ಭಾಗ್ಯದ ರೇಖೆಯೇ ಕಾಣಿಸುತ್ತಿವೆ. ನನ್ನ ಮಸ್ತಕದಲ್ಲಿ ನನ್ನ ಭಾಗ್ಯವು ಕಾಣಿಸುತ್ತಿದೆ. ಅಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮ ನಾನಾಗಿದ್ದೇನೆ. ಭಾಗ್ಯದ ರೇಖೆಗಳು ಮಸ್ತಕದಲ್ಲಿ ಹೊಳೆಯುತ್ತಿವೆ. ನಾನು ಹೆಜ್ಜೆಯನ್ನಿಟ್ಟಲ್ಲೆಲ್ಲ ಭಾಗ್ಯವೇ ಭಾಗ್ಯ. ನಾನು ಎಲ್ಲೆಲ್ಲಿ ಹೆಜ್ಜೆಯನ್ನು ಇಡುತ್ತೇನೆ ಆ ಭೂಮಿಯು ಹಸನಾಗುತ್ತಿದೆ. ನನ್ನ ಜನ್ಮವೇ ಭಾಗ್ಯ ವಿಧಾತನಿಂದ ಆಗಿರುವುದಾಗಿದೆ. ಎಷ್ಟು ಶ್ರೇಷ್ಠ ಜನ್ಮವೆಂದರೆ ಯಾವುದೇ ಧರ್ಮಾತ್ಮನಿಗೂ ಲಭಿಸದ ಭಾಗ್ಯ, ಮಹಾನಾತ್ಮಗಳಿಗೂ ಲಭಿಸದ ಭಾಗ್ಯ ನನ್ನದಾಗಿದೆ. ಏಕೆಂದರೆ ಈ ಬ್ರಾಹ್ಮಣ ಜೀವನದಲ್ಲಿ ಸ್ವಯಂ ಪರಮಾತ್ಮ ತಂದೆಯೂ ಆಗಿ, ಶಿಕ್ಷಕನೂ ಆಗಿ, ಗುರುವೂ ಆಗಿ ಬಂದಿರುವರು. ಇಡೀ ಕಲ್ಪದಲ್ಲಿ ಇಂತಹ ಭಾಗ್ಯವು ಯಾರಿಗೂ ಲಭಿಸುವುದಿಲ್ಲ. ಕೇವಲ ಈ ಸಮಯದಲ್ಲಿ, ಶ್ರೇಷ್ಠ ಸಮಯದಲ್ಲಿ, ವಜ್ರ ಸಮಾನವಾದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಮಾತ್ರವೇ ದೊರಕುವುದಾಗಿದೆ. ಎಂತಹ ಶ್ರೇಷ್ಠ ಜನ್ಮವು ನನ್ನದು. ಮಧುಬನದಲ್ಲೇ ಸ್ವಯಂ ಬಾಪ್ ದಾದಾರವರ ಸನ್ಮುಖದಲ್ಲಿ ಶ್ವೇತ ವಸ್ತ್ರಧಾರಿ ಬ್ರಾಹ್ಮಣ ಸ್ವರೂಪದಲ್ಲಿ ನಾನು ಕುಳಿತಿರುವೆನು. ವಾಹ್ ನನ್ನ ಭಾಗ್ಯವೇ ವಾಹ್. ಬಾಬಾರವರಿಂದ ತಂದೆಯ ರೂಪದಲ್ಲಿ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇನೆ. ಸ್ವಯಂ ಬಾಬಾರವರನ್ನು ಪಡೆದು, ತಂದೆಯ ರೂಪದಲ್ಲಿ ಪಡೆದು, ಅವರಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ಶಿಕ್ಷಕನ ರೂಪದಲ್ಲಿ ಶ್ರೇಷ್ಠ ವಿದ್ಯೆಯನ್ನು ಸ್ವಯಂ ತಂದೆಯು ಕೊಡುತ್ತಿರುವರು. ಹಾಗೆಯೇ ಸದ್ಗುರುವಿನ ರೂಪದಲ್ಲಿ ಮಹಾಮಂತ್ರವನ್ನು ಕೊಡುತ್ತಾ ವರದಾನಗಳನ್ನು ಪ್ರಾಪ್ತಿ ಮಾಡಿಸುತ್ತಿರುವರು. ಸರ್ವ ಖಜಾನೆಗಳಿಗೆ ಅಧಿಕಾರಿಗಳನ್ನಾಗಿ ಮಾಡುತ್ತಿರುವರು. ಇದರಿಂದ ಸ್ವಯಂ ಬಾಬಾರವರು ನನ್ನ ಜೀವನವನ್ನು ನಿರ್ವಿಘ್ನವನ್ನಾಗಿ ಮಾಡಿದ್ದಾರೆ. ಯಾವುದೇ ವಿಘ್ನಗಳು ನನ್ನನ್ನು
ತಾಗಲೂ ಸಹ ಸಾಧ್ಯವಿಲ್ಲ. ವಿಘ್ನ ವಿನಾಶಕರನ್ನಾಗಿ ಮಾಡಿರುವರು. ತಂದೆಯು ಶ್ರೇಷ್ಠ ಆಸ್ತಿಯನ್ನು ಕೊಟ್ಟು ಶ್ರೇಷ್ಠ ಪಾಲನೆಯನ್ನೂ ಸಹ ನೀಡುತ್ತಿರುವರು. ಹೇಗೆ ಮೊದಲಿನಿಂದ ಕೇಳುತ್ತಾ ಬಂದಿದ್ದೇವೆ, ಪರಮಾತ್ಮನು ಪಾಲನ್ಹಾರನಾಗಿದ್ದಾರೆ ಎಂದು, ಪಾಲನೆ ಮಾಡುವಂತಹವರಾಗಿದ್ದಾರೆ. ಆ ಅನುಭವವನ್ನು ಈ ನನ್ನ ಬ್ರಾಹ್ಮಣ ಜೀವನದಲ್ಲಿ ನಾನು ಮಾಡುತ್ತಿರುವೆನು. ಸ್ವಯಂ ಪರಮಾತ್ಮನು ನನ್ನ ಪಾಲನೆ ಮಾಡುತ್ತಿರುವರು, ಪೋಷಣೆ ಮಾಡುತ್ತಿರುವರು. ನನ್ನ ಜೀವನವನ್ನು ಸಾರ್ಥಕಪಡಿಸುತ್ತಿರುವರು. ಈ ಪಾಲನೆ ಕೇವಲ ಈ ಶ್ರೇಷ್ಠ ಜನ್ಮದಲ್ಲಿಯೇ ಆಗುತ್ತಿದೆ. ಎಂತಹ ಭಾಗ್ಯವು ನಮ್ಮದು. ಸ್ವಯಂ ದೇವತೆಗಳಿಗೂ ಸಹ ಪರಮಾತ್ಮನ ಪಾಲನೆಯು ದೊರೆಯುವುದಿಲ್ಲ. ಪ್ರತ್ಯಕ್ಷ ಸ್ವರೂಪದಲ್ಲಿ ನಾನಾತ್ಮ ಪರಮಾತ್ಮನ ಪಾಲನೆಯ ಅನುಭವ ಮಾಡುತ್ತಿರುವೆನು. ಇದನ್ನು ಅನುಭವ ಮಾಡುತ್ತಾ ಮಾಡುತ್ತಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗುತ್ತಾ ನನಗೆ ಆತ್ಮಿಕ ನಶೆಯು ವೃದ್ಧಿಯಾಗುತ್ತಿದೆ. ಸದಾ ಬ್ರಾಹ್ಮಣತ್ವವು ಎಮರ್ಜ್ ರೂಪದಲ್ಲಿದೆ. ಬೇಹದ್ದಿನ ಖಜಾನೆಗಳಿಂದ ಭರ್ಪೂರಾಗುತ್ತಿರುವೆನು. ಸರ್ವ ಖಜಾನೆಗಳನ್ನು ಬಾಬಾರವರು ಸ್ವಯಂ ತಮ್ಮ ಕೈಗಳಿಂದ ನನಗೆ ಧಾರೆ ಎರೆಯುತ್ತಿದ್ದಾರೆ. ಜೊತೆಗೆ ನಾನು ಬ್ರಾಹ್ಮಣನಾಗಿ ಜನ್ಮ ಪಡೆಯುತ್ತಿದ್ದಂತೆಯೇ ತ್ರಿಕಾಲದರ್ಶಿ ಬಾಬಾರವರು 3 ಕಾಲಗಳ ವಿದ್ಯೆಯನ್ನು ಸಂಪೂರ್ಣವಾಗಿ ನನಗೆ ಕೊಟ್ಟಿರುವರು. ಎಂತಹ ಶ್ರೇಷ್ಠ ವಿದ್ಯೆ ಈ ನನ್ನ ಜೀವನದಲ್ಲಿ ಪಡೆಯುತ್ತಿದ್ದೇನೆ. ಶ್ರೇಷ್ಠ ವಿದ್ಯೆಯೂ ಆಗಿದೆ. ಮತ್ತೆ ಓದಿಸುವಂತಹವರೂ ಸಹ ಸರ್ವಶ್ರೇಷ್ಠನಾಗಿರುವರು. ಎಂತಹ ಶ್ರೇಷ್ಠ ಭಾಗ್ಯಶಾಲಿ ಜನ್ಮ ಈ ನನ್ನ ಬ್ರಾಹ್ಮಣ ಜನ್ಮವಾಗಿದೆ. ಇದರಿಂದ ನಾನು ಶ್ರೇಷ್ಠ ಪದವಿಯನ್ನು ಪಡೆಯುವೆನು. ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಸಹ ಶ್ರೇಷ್ಠ ವಿದ್ಯೆಯನ್ನು ಪಡೆಯಲು ಹಾತೊರೆಯುತ್ತಿದ್ದೆನು ಬಾಬಾ.
ಕಾಡು ಮೇಡುಗಳಲ್ಲಿ ಅಲೆದೆನು, ಗುರುಕುಲಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದೆನು, ಶಸ್ತ್ರ ವಿದ್ಯೆಗಳನ್ನು ಕಲಿತೆನು, ಹಠಯೋಗದ ಸಿದ್ಧಿ ಹಠಯೋಗಗಳನ್ನು ಮಾಡಿ ಸಿದ್ಧಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಯಸಿದೆನು. ಶಾಸ್ತ್ರ ಪುರಾಣಗಳನ್ನು ಓದಿದೆನು, ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿದೆನು. ಯಾವುದರಲ್ಲಿಯೂ ಈ ಶ್ರೇಷ್ಠ ಸ್ಥಿತಿ ದೊರಕಲಿಲ್ಲ ಬಾಬಾ. ನೀವು ಬಂದು ನಾನಾತ್ಮನನ್ನು ನಿಮ್ಮ ಜ್ಞಾನದಿಂದ ಮತ್ತು ಶ್ರೇಷ್ಠ ದಿವ್ಯ ಜನ್ಮವನ್ನು ಕೊಟ್ಟು ನನ್ನನ್ನು ಸಂತುಷ್ಟಗೊಳಿಸಿರುವಿರಿ ಬಾಬಾ. ಇದಕ್ಕೆ ನಾನು ಏನು ಹೇಳಲಿ? ಇದಕ್ಕಿಂತ ಶ್ರೇಷ್ಠ ಜೀವನವು ಯಾವ ಮನುಷ್ಯ ಮಾತ್ರರು, ಯಾವ ರಾಜಯೋಗಿಗಳು, ಎಂತಹ ತಪಸ್ವಿಗಳೂ ಸಹ ಕೊಡಲು ಸಾಧ್ಯವಿಲ್ಲ. ನಿಮಗೆ ಅನಂತ ಅನಂತ ಧನ್ಯವಾದಗಳು ಬಾಬಾ. ವಿನಾಶಿ ಪದವಿ ಹಿಂದೆ ಓಡಿ ಓಡಿ ಸುಸ್ತಾಗಿದ್ದ ನನಗೆ ಒಂದು ಕ್ಷಣದಲ್ಲಿ ನನ್ನ ಮನಸ್ಥಿತಿಯನ್ನು ಸ್ಥಿರಗೊಳಿಸಿರುವಿರಿ. ನನ್ನಲ್ಲಿರುವಂತಹ ಸಂಪೂರ್ಣ ಬ್ರಾಹ್ಮಣತ್ವವನ್ನು ಜಾಗೃತಪಡಿಸಿರುವಿರಿ ಬಾಬಾ. ನೀವು ಕೊಡುವುದರ ಮುಂದೆ ಅವೆಲ್ಲವೂ ತುಚ್ಛವಾಗಿದೆ. ಜನ್ಮ ಜನ್ಮಾಂತರದವರೆಗೆ ನಾನಾತ್ಮನನ್ನು ಶ್ರೇಷ್ಠ ಸ್ಥಿತಿಯಲ್ಲಿ ಕುಳ್ಳರಿಸುವಿರಿ. ಇದು ನೀವು ನೀಡಿರುವಂತಹ ಪರಮಾತ್ಮ ಗ್ಯಾರಂಟಿಯಾಗಿದೆ. ಬೇರೆ ಯಾರೂ ಸಹ ಈ ಪ್ರಾಮಿಸನ್ನು, ಈ ಮಾತನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ನೀವಲ್ಲದೆ ಮತ್ಯಾರೂ ಇಲ್ಲ ಬಾಬಾ. ಸರ್ವಶ್ರೇಷ್ಠ ತಂದೆ ನೀವಾಗಿರುವಿರಿ. ಅನೇಕ ಜನ್ಮಗಳ ಪ್ರಾಪ್ತಿಯನ್ನು ನೀಡಿರುವಿರಿ. ಇದೆಲ್ಲವನ್ನು ನಾನು ಪ್ರತ್ಯಕ್ಷಗೊಳಿಸುವೆ ಬಾಬಾ. ನನ್ನ ಮುಖದಿಂದ, ನನ್ನ ಮಾತಿನಿಂದ, ನನ್ನ ಸಂಕಲ್ಪದಿಂದ, ನನ್ನ ಕರ್ಮದಿಂದ ನೀವು ಕೊಟ್ಟಿರುವಂತಹ ಸರ್ವಸ್ವವನ್ನು ಜಗತ್ತಿನ ಮುಂದೆ ಬಿಂಬಿಸುವೆನು ಬಾಬಾ. ನನ್ನ ಜಡ ಚಿತ್ರಗಳ ಮುಂದೆ ಭಕ್ತರು ಬಂದು ಅನೇಕ ಬೇಡಿಕೆಗಳನ್ನಿಟ್ಟು ಶಕ್ತಿಗಳನ್ನು ಪಡೆದು ಹೋಗುವರು. ಅಂತಹ ಜಡಮೂರ್ತಿ ಯಾಗಿದ್ದ ನನ್ನನ್ನು ಈಗ ಚೈತನ್ಯಗೊಳಿಸುವಿರಿ, ಚೈತನ್ಯಗೊಳಿಸಿದ್ದೀರಿ. ಚೈತನ್ಯತೆಯನ್ನು ತುಂಬಿ ನಿಮ್ಮ ಎಲ್ಲ ಗುಣಗಳನ್ನು, ಶಕ್ತಿಗಳನ್ನು ಈ ಬ್ರಾಹ್ಮಣ ಜೀವನದಲ್ಲಿ ಪ್ರದಾನ ಮಾಡಿರುವಿರಿ ಬಾಬಾ.
ವಾಸ್ತವಿಕವಾಗಿ ಎಂತಹ ಮಹಾನತೆಯನ್ನು ನೀವು ನನ್ನಲ್ಲಿ ತುಂಬಿರುವಿರಿ. ನನ್ನನ್ನು ನೋಡಿ ಆ ಮಹಾನತೆಯನ್ನು ಸರ್ವ ಆತ್ಮಗಳು ಅನುಭೂತಿ ಮಾಡುತ್ತಿರುವರು. ಇದನ್ನು ಅನುಭೂತಿ ಮಾಡುತ್ತಾ ಮಾಡುತ್ತಾ ಸರ್ವ ಆತ್ಮಗಳು ಹೃದಯದಿಂದ ನಮಸ್ಕಾರ ಮಾಡುತ್ತಿದ್ದಾರೆ. ಬುದ್ಧಿಯ ತಲೆಯು ಬಾಗುತ್ತಿದೆ. ನನಗೆ ಸಿಕ್ಕಿರುವ ಭಾಗ್ಯವನ್ನು ನೋಡಿ ಅನ್ಯರೂ ಸಹ ತಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿರುವರು. ಇಷ್ಟು ಶ್ರೇಷ್ಠ ವಿದ್ಯೆಯನ್ನು ನೀವು ನನಗೆ ಕೊಟ್ಟಿರುವಿರಿ. ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆ, ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ಜೀವನ ಈ ಬ್ರಾಹ್ಮಣ ಜೀವನವಾಗಿದೆ. ನೀವು ನನ್ನನ್ನು ಮಾಲಾಮಾಲ್ ಮಾಡಿರುವಿರಿ ಬಾಬಾ. ಜಗತ್ತಿನವರು ಕೋಟಿಗಳನ್ನು ದುಡಿಯಬಹುದು, ಲಕ್ಷಗಳನ್ನು ದುಡಿಯಬಹುದು, ಅನೇಕ ವಸ್ತುಗಳನ್ನು ಅಂದರೆ ಸಾಧನಗಳನ್ನು ತಮ್ಮದಾಗಿಸಿಕೊಳ್ಳಬಹುದು. ಆದರೆ ನೀವು ಜಗತ್ತಿನ ಅತಿ ಶ್ರೇಷ್ಠತೆಯನ್ನು ನನ್ನದಾಗಿಸುವಿರಿ. ಪದುಮದಷ್ಟು ಸಂಪಾದನೆಯನ್ನು ಈ ಬ್ರಾಹ್ಮಣ ಜೀವನದಲ್ಲಿ ಮಾಡಿಸಿರುವಿರಿ ಬಾಬಾ. ನಾನು ನಿಂತರೂ ಪದುಮವಾಗಿದೆ, ನಾನು ನಿಂತರೂ ಪದುಮದ ಸಂಪಾದನೆಯಾಗಿದೆ, ಕುಳಿತರೂ ಪದುಮದ ಸಂಪಾದನೆಯಾಗಿದೆ, ಮಲಗಿದರೂ ಪದುಮದ ಸಂಪಾದನೆಯಾಗಿದೆ. ಎಷ್ಟು ದೊಡ್ಡ ಭಾಗ್ಯವು ನನ್ನದು. ಅಂತಹ ಶ್ರೇಷ್ಠ ಬ್ರಹ್ಮ ಕುಮಾರಿ ಜೀವನ ನನ್ನದಾಗಿದೆ. ಬಿಕೆ ಜೀವನ ನನ್ನದಾಗಿದೆ. ಬ್ರಾಹ್ಮಣತ್ವ ಜೀವನ ನನ್ನದಾಗಿದೆ. ನನ್ನಷ್ಟು ಸೌಭಾಗ್ಯಶಾಲಿಗಳು ಜಗತ್ತಿನಲ್ಲಿ ಯಾವ ಸನ್ಯಾಸಿಗಳೂ ಇಲ್ಲ, ಯಾವ ವಿಜ್ಞಾನಿಗಳೂ ಇಲ್ಲ, ಯಾವ ಮಹಾಮಂಡಲೇಶ್ವರರೂ ಇಲ್ಲ, ಯಾವ ಶ್ರೀಮಂತರೂ ಇಲ್ಲ. ಅಂತಹ ಭಾಗ್ಯ ನನ್ನ ಜೀವನ. ಸ್ವಯಂ ಭಗವಂತ ಬರೆದಿರುವಂತಹ ಜೀವನವಾಗಿದೆ. ಶ್ರೇಷ್ಠ ಅದೃಷ್ಟವನ್ನ ಸ್ವಯಂ ಬಾಪ್ ದಾದಾರವರು ಕುಳಿತು ನನ್ನ ಹಣೆಯ ಮೇಲೆ ಕೆತ್ತಿರುವರು. ಅಂತಹ ಅದೃಷ್ಟವನ್ನು ಬೆಳಗಿಸಿರುವರು. ಈ ಭಾಗ್ಯವನ್ನು ನೆನೆದು ನೆನೆದು ನಾನಾತ್ಮ ಆಕಾಶದೆತ್ತರಕ್ಕೆ ಉಮಂಗ ಉತ್ಸಾಹದ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರುತ್ತಿದ್ದೇನೆ. ಸಂಪೂರ್ಣ ಬ್ರಾಹ್ಮಣತ್ವವು ನನ್ನದಾಗಿದೆ. ಕೋಟಿ 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 ಹೃದಯ ತುಂಬಿದ ಧನ್ಯವಾದಗಳು ಬಾಬಾ.
ನನ್ನ ಜೀವನವನ್ನು ಶ್ರೇಷ್ಠ ಮಾಡಿದ್ದಕ್ಕೆ.
ಅಮೃತ ವೇಳೆಯ ಮಿಲನವೇ ಚಂದ, ಅಮೃತ ವೇಳೆಯ ಮಿಲನವೇ ಚಂದ. ಹೋಗೊಡುವರು ಬಾಬಾ ಬಲು ಮುದದಿಂದ, ಬಾ ಮಗುವೆ ನನ್ನ ಪ್ರೀತಿಯ ಕಂದ, ಬಾ ಮಗುವೆ ನನ್ನ ಪ್ರೀತಿಯ ಕಂದ. ನಿನಗಾಗಿ ಕಾದಿಹೆ ಎಂಬರು ಒಲವಿಂದ, ನಿನಗಾಗಿ ಕಾದಿಹೆ ಎಂಬರು ಒಲವಿಂದ. ಅಮೃತ ವೇಳೆಯ ಮಿಲನವೇ ಚಂದ, ಅಮೃತ ವೇಳೆಯ ಮಿಲನವೇ ಚಂದ.
ಸುತರಿಗಾಗಿಯೇ ಮೀಸಲು ಈ ಸಮಯ, ಅನ್ಯರು ತಿಳಿಯರು ಇದರ ಬೆಲೆಯ. ಸುತರಿಗಾಗಿಯೇ ಮೀಸಲು ಈ ಸಮಯ, ಅನ್ಯರು ತಿಳಿಯರು ಇದರ ಬೆಲೆಯ. ಪರಮಾತ್ಮ ನಿನ್ನೊಡನೆ ವಾರ್ತಾಲಾಪ, ಪರಮಾತ್ಮ ನಿನ್ನೊಡನೆ ವಾರ್ತಾಲಾಪ. ತೊಳೆವುದು ಜನುಮ ಜನುಮಗಳ ಪಾಪ, ತೊಳೆವುದು ಜನುಮ ಜನುಮಗಳ ಪಾಪ. ಅಮೃತ ವೇಳೆಯ ಮಿಲನವೇ ಚಂದ, ಅಮೃತ ವೇಳೆಯ ಮಿಲನವೇ ಚಂದ. ತೆರೆದಿದೆ ನೋಡೆ ಭೋಲಾನಾಥ ಭಂಡಾರ, ಪಡೆಯಿರಿ ಇದರಿಂದ ನಿಮ್ಮ ಶಕ್ತಿಗನುಸಾರ. ತೆರೆದಿದೆ ನೋಡೆ ಭೋಲಾನಾಥ ಭಂಡಾರ, ಪಡೆಯಿರಿ ಇದರಿಂದ ನಿಮ್ಮ ಶಕ್ತಿಗನುಸಾರ. ಆಗಲೇ ಆಗುವುದು ಈ ಬಾಳು ಬಂಗಾರ, ಆಗಲೇ ಆಗುವುದು ಈ ಬಾಳು ಬಂಗಾರ. ಇದುವೇ ನಮ್ಮ ಜೀವನದಾಧಾರ, ಇದುವೇ ನಮ್ಮ ಜೀವನದಾಧಾರ. ಅಮೃತ ವೇಳೆಯ ಮಿಲನವೇ ಚಂದ, ಅಮೃತ ವೇಳೆಯ ಮಿಲನವೇ ಚಂದ. ಅತೀಂದ್ರಿಯ ಸುಖದ ಈ ಮಹಾ ಅನುಭವ, ಬಿಡದೆ ನಾವೆಲ್ಲ ನಿತ್ಯ ಪಡೆಯುವ. ಅತೀಂದ್ರಿಯ ಸುಖದ ಈ ಮಹಾ ಅನುಭವ, ಬಿಡದೆ ನಾವೆಲ್ಲ ನಿತ್ಯ ಪಡೆಯುವ. ಇದರಿಂದಾಗುವುದು ಆತ್ಮೋದ್ಧಾರ, ಇದರಿಂದಾಗುವುದು ಆತ್ಮೋದ್ಧಾರ. ಶಿವಪಿತನೆ ನಮಿಸುವೆ ನಿನಗೆ ಮನಸಾರ, ಶಿವಪಿತನೆ ನಮಿಸುವೆ ನಿನಗೆ ಮನಸಾರ. ಅಮೃತ ವೇಳೆಯ ಮಿಲನವೇ ಚಂದ, ಅಮೃತ ವೇಳೆಯ ಮಿಲನವೇ ಚಂದ. ಹೋಗೊಡುವರು ಬಾಬಾ ಬಲು ಮುದದಿಂದ, ಬಾ ಮಗುವೆ ನನ್ನ ಪ್ರೀತಿಯ ಕಂದ, ಬಾ ಮಗುವೆ ನನ್ನ ಪ್ರೀತಿಯ ಕಂದ. ನಿನಗಾಗಿ ಕಾದಿಹೆ ಎಂಬರುವಲವಿಂದ, ನಿನಗಾಗಿ ಕಾದಿಹೆ ಎಂಬರುವಲವಿಂದ. ಅಮೃತ ವೇಳೆಯ ಮಿಲನವೇ ಚಂದ, ಅಮೃತ ವೇಳೆಯ ಮಿಲನವೇ ಚಂದ, ಅಮೃತ ವೇಳೆಯ ಮಿಲನವೇ ಚಂದ, ಅಮೃತ ವೇಳೆಯ ಮಿಲನವೇ ಚಂದ, ಅಮೃತ ವೇಳೆಯ ಮಿಲನವೇ ಚಂದ.